ವಿಶ್ವವಿಖ್ಯಾತ ದೂದ್ ಸಾಗರ ಜಲಪಾತ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅತ್ಯದ್ಭುತವಾದಂಥ ಒಂದು ದೃಶ್ಯ ಇದು. ಜಲ ವೈಭವ ಸೃಷ್ಟಿಯಾಗಿದೆ ಇಲ್ಲಿ. ದೂದ್ ಸಾಗರ್ ನಿಮ್ಮ ಹೆಸರು ಕೇಳಿರ್ತೀರಿ. ದೂದ್ ನೋಡಿ, ದೂದ್ ಅಂತಂದರೆ ಹಾಲು ಹಿಂದಿಯಲ್ಲಿ, ಅಂದರೆ ಅದಕ್ಕೆ ಅದೇ ರೀತಿ ಹೆಸರು ಬಂದಿದ್ದು. ಹಾಲ್ನೊರೆಯಂತೆ ಉಗ್ತಾ ಇದೆ ದೂದ್ ಸಾಗರ ಜಲಪಾತ. ಬೆಳಗಾವಿಯಿಂದ 80 ಕಿಲೋಮೀಟರ್ ದೂರದಲ್ಲಿದೆ ಈ ಫಾಲ್ಸ್. ಸಿಕ್ಕಾಪಟ್ಟೆ ಜನ ಕೂಡ ಹೋಗ್ತಾರೆ. 1017 ಅಡಿ ಮೇಲಿಂದ ಮಹದಾಯಿ ನದಿ ನೀರು ಧುಮ್ಮಿಕ್ಕುತ್ತೆ. ಇದು 100 ಅಡಿ ಅಗಲದ ದೂದ್ ಸಾಗರ ಜಲ ವೈಭವ ನೋಡೋದೇ ಒಂದು ಕಣ್ಣಿಗೆ ಹಬ್ಬ. ಅಂದರೆ ಗೋವಾದಲ್ಲಿ ಬರುತ್ತೆ ಇದು. ಬೆಳಗಾವಿಗೆ ಭಾಳ ಹತ್ರ. ವಿಶ್ವವಿಖ್ಯಾತ ಈ ಜಲಪಾತದ ಅಬ್ಬರ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಇದು ಕ್ಯಾಸ್ವೆಲ್ ರಾಕ್ಲೈನ್ ನಿಲ್ದಾಣದಿಂದ ತುಸು ದೂರ ಹೋದರೆ ನಿಮಗೆ ನೋಡಿ ಹಾಲಿನ ಜಲಪಾತ ಅಂತ ಹೇಳ್ಬೋದು. ಸೇಮ್ ಟು ಸೇಮ್ ಹಾಲು ನೊರೆಯಲ್ಲಿ ಬೀಳ್ತಾ ಇದೆ ಅಂತ ಆ ರೀತಿ ಫೀಲ್ ಆಗುತ್ತೆ ನಮಗೆ. ಬೆಳಗಾವಿಯ ವಾಸ್ಕೋಡಿಗಾಮ ರೈಲು ಮಾರ್ಗದ ಮಧ್ಯೆ ಈ ದೂದ್ ಸಾಗರ್ ಜಲಪಾತ ಬರುತ್ತೆ. ದಟ್ಟಾರಣ್ಯದ ಹಸಿರ ತೋರಣದ ಮಧ್ಯೆ ಈ ಜಲಪಾತ ಧುಮ್ಮಿಕ್ತಾ ಇದೆ. ನೋಡಿ ಇಲ್ಲಿ ರೈಲ್ವೆ ಟ್ರ್ಯಾಕ್ ಕಾಣಿಸ್ತಾ ಇದೆ ನಿಮಗೆ. ಅಲ್ಲೇ ಟ್ರೈನ್ ಹೋಗೋದು ವಾಸ್ಕೋಡಿಗಾಮ, ಗೋವಾಕ್ಕೆ ಹೋಗುವಂಥ ಟ್ರೈನ್ ಬೆಂಗಳೂರಿಂದ ಹೋಗುತ್ತೆ ಯಶವಂತಪುರದಿಂದ. ನೋಡಿ ಈ ರೀತಿಯಾದಂಥ ವೈಭವ ನಮಗೆ ಪ್ರತಿ ಬಾರಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಆದರೆ ಈ ಬಾರಿ ಮಳೆ ಚೆನ್ನಾಗಿ ಆಗ್ತಾ ಇದೆ. ದೂದ್ ಸಾಗರ ಜಲಪಾತದ ವೈಭವ ನೋಡಿ. ಈ ದೃಶ್ಯವನ್ನು ನೋಡಿ. ದಟ್ಟ ಕಾನನದ ಮಧ್ಯೆ ಯಾವ ರೀತಿಯಾಗಿ ಆ ಜಲಪಾತದ ಸಿರಿ ಕಂಗೊಳಿಸ್ತಾ ಇದೆ ಅಂಥೇಳಿ. ಇಲ್ಲೂ ಕೂಡ ಸಾಕಷ್ಟು ಜನ ಪ್ರವಾಸಿಗರು ಹೋಗ್ತಾರೆ. ಅದರಲ್ಲೂ ಯುವಕರು ಗುಂಪಾಗಿ ತಂಡೋಪತಂಡವಾಗಿ ದೂದ್ ಸಾಗರ್ ಫಾಲ್ಸ್ಗೆ ಹೋಗಿ ಬರುವಂಥದ್ದು. ಇದು ಈ ಒಂದು ಸೀಸನ್ನಲ್ಲಿ ಸಿಕ್ಕಾಪಟ್ಟೆ ಪ್ರವಾಸಿಗರು ಈಗ ಬಂದು ಹೋಗ್ತಾ ಇದ್ದಾರೆ. ಬೆಳಗಾವಿ, ಅದರ ಜೊತೆಗೆ ಮಹಾರಾಷ್ಟ್ರ ಮತ್ತು ಗೋವಾದಲ್ಲೇ ಬರೋದ್ರಿಂದಾಗಿ ಗೋವಾದಂತೂ ಸಿಕ್ಕಾಪಟ್ಟೆ ಜನ ಅಲ್ಲಿ ಬಂದು ಹೋಗ್ತಾ ಇರ್ತಾರೆ. ಬಟ್ ಈಗ ಈ ಹಾಲ್ನೊರೆ ಏನಿದೆ, ಜಲಪಾತದ ಆ ಒಂದು ಕಂಗೊಳಿಸ್ತಾ ಇರುವಂತಹ ದೃಶ್ಯಗಳು ಈಗ ಗಮನವನ್ನು ಸೆಳೀತಾ ಇದೆ.